ನಾನು ಮೈಸೂರಿಗೆ ಬಂದಮೇಲೆ ಮೈಸೂರಲ್ಲಿ ಒಂದು ಶಿಬಿರ ಆಗ್ತಿತ್ತು ನಮ್ಮ ಮಹಾರಾಜ ಕಾಲೇಜಲ್ಲಿ, ರಂಗ ತರಬೇತಿ ಶಿಬಿರ ಅಂತ. ನಾವು ಹಾಡುಗಳ ತರಬೇತಿ ಕೇಳಿದ್ವಿ, ಇದೆಂಥ ರಂಗ ತರಬೇತಿ ಅಂತ. ಆಮೇಲೆ ಹೋದೆ, ಅಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ರಂಗ ತರಬೇತಿ ಶಿಬಿರ ಅಂತಿತ್ತು. ಅದನ್ನು ಯಾರು ಮಾಡ್ತಿದ್ದವರು ಅಂದರೆ ಜೆನ್ನಿ ಮತ್ತು ಸುಮತಿ ಮೇಡಮ್, ಗಂಡ ಹೆಂಡತಿ. ನಾನು ಇದೆಂಥದ್ದು ರಂಗ ತರಬೇತಿ, ಆಯಿತು ಹೋಗಿ ಸೇರ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ಸೇರ್ಕೊಂಡೆ. 20 ದಿವಸದ ತರಬೇತಿ. ಹೋಗಿ ಸೇರ್ಕೊಂಡಾಗ್ಲೇ ನನಗೆ ಆವಾಗ ಕಲೆಗಳಂದ್ರೇನು, ದನಿ ಅಂದ್ರೇನು, ಆಮೇಲೆ ನಾಟಕ ಅಂದ್ರೇನು, ಸಂಗೀತ ಅಂದ್ರೇನು ಎಲ್ಲದೂ ಗೊತ್ತಾಗ್ತಾ ಹೋಯಿತು. ನನಗೆ ನನ್ನ ದನಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಯಾಕೆಂದ್ರೆ ನಾವು ಬಳಸೇ ಇಲ್ವಲ್ಲ ಎಲ್ಲೂ. ಯಾವಾಗ ನಾಟಕದಲ್ಲಿ ಒಂದು ಸತಿ ದನಿ ತೆಗೆದು ಮಾತಾಡಿದೆ, ದನಿ ತೆಗೆದು ಹಾಡು ಹೇಳಿದೆ, ಆವಾಗ ಭಾಳ ಚೆನ್ನಾಗಿ ಆಡ್ತೀಯ ಕಣ ಅಂದ್ಬಿಟ್ಟು ಆವಾಗಲೇ ಹೇಳಿದ್ರೆ NSSಗಳಿಗೆ, NCCಗೆ, ಕಾಲೇಜಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಅದು ಎಲ್ಲದಕ್ಕೂ ನಮ್ಮ ಸೀನಿಯರ್ಸ್ಗಳು ಸೇರಿಸ್ತಾ ಹೋದರು. ಹಾಗಾಗಿ ಜೆನ್ನಿಯವರು ಇಲ್ದೋದಾಗೆಲ್ಲ ಜಲಗಾರ ನಾಟಕಕ್ಕೆ ನಾನೇ ಅಲ್ಲಿ ಮ್ಯೂಸಿಕ್ ಪಿಟ್ಟಲ್ಲೆಲ್ಲ ಹಾಡು ಹೇಳ್ತಿದ್ದೆ. ಆಮೇಲೆ ಕಲ್ಲರಳಿ ಹೂವಾಗಿ ನಾಟಕ, ಆ ನಾಟಕಗಳಿಗೆಲ್ಲ ಅವರು ಇಲ್ದೋದ ಸಮಯದಲ್ಲೇ ನಾನೇ ಮ್ಯೂಸಿಕ್ ಪಿಟ್ಟಲ್ಲಿ ಕೂತ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೇಳ್ಕೊಡ್ತಾಯಿದ್ದೆ. ಆವಾಗ ನನಗೆ ನನ್ನ ದನಿಯ ನಂದು ಪಿಚ್ ಇದೆ, ಹೈ ಪಿಚ್ ಎಲ್ಲ ಹೇಳ್ಬೋದು ಅಂತ ಆವಾಗಲೇ ಗೊತ್ತಾಗಿದ್ದು ನನಗೆ. ಆಮೇಲೆ ನಾಟಕದಲ್ಲಿ ನಮ್ಮ ದನಿಯನ್ನು ಯಾವ ರೀತಿ ಬಳಸಬೇಕು, ಅಭಿನಯ ಯಾವ ರೀತಿ ಮಾಡಬೇಕು, ಕಾಸ್ಟ್ಯೂಮ್ ಡಿಸೈನ್ ಯಾವ ರೀತಿ ಮಾಡಬೇಕು, ಮೇಕಪ್ ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ನಿಜವಾದ ಸ್ನೇಹ ಅಂದ್ರೇನು ಆವಾಗಲೇ ಗೊತ್ತು. ಯಾಕೆಂದರೆ ನಾವು ಊಟ ಮಾಡಬೇಕಾದ್ರೆ ಎಲ್ಲ ಗ್ರೂಪಲ್ಲಿ ಕೂತ್ಕೊಂಡು 20-30 ಜನ ಗ್ರೂಪಲ್ಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವಿ. ನಿಜವಾದ ಸ್ನೇಹಿತ ಅಂದರೆ ಯಾರು, ಈಗಲೂ ಆವಾಗ ಪರಿಚಯ ಆದಂಥ ಗೆಳೆಯರು ಈಗಲೂ ಒಟ್ಟಿಗೆ ಇದ್ವಿ, ಆ ಬಾಂಧವ್ಯವನ್ನು ಹಂಗೆ ಗಟ್ಟಿಯಾಗಿ ಇಟ್ಕೊಂಡಿದ್ವಿ. ಹಾಗಾಗಿ ಆ ಶಿಬಿರಕ್ಕೆ ಹೋದ ಮೇಲೆ ನನಗೆ ನನ್ನ ವ್ಯಕ್ತಿತ್ವನೇ ಬದಲಾಯಿತು. ಆಮೇಲೆ ನನ್ನ ಬೌದ್ಧಿಕ ಚಿಂತನೆಗಳು ಬದಲಾಯಿತು. ಬರೀ ಕ್ರಿಕೆಟ್ ಆಡ್ಕೊಂಡು, ಕ್ರಿಕೆಟನ್ನು ಒಳ್ಳೆ ಮಾಧ್ಯಮನೇ, ಬರೀ ಆಟ ಗೀಟ ಆಡ್ಕೊಂಡು ಇದ್ದವನು ನನಗೆ ಒಂದು ಸ್ವಲ್ಪ ಓದಬೇಕು, ಬರಿಬೇಕು. ನಾವೇನು ಜಾಸ್ತಿ ಏನು ಓದೋರು, ಬರೀ PUCನೂ ಕೂಡ ನಾನು ಕಡಿಮೆ ಮಾರ್ಕ್ಸು, ಇದು SSLCನೂ ಕಡಿಮೆ ಮಾರ್ಕ್ಸು. ಆವಾಗ ನನಗೆ ನಾನು ಚಿಂತನೆ ಮಾಡೋಕ್ಕೆ ಆರಂಭ ಮಾಡಿದೆ. ಹಾಡು ಹೇಳಬೇಕು, ಹಾಡಿನ ಸುಮ್ಮನೆ ಹೇಳೋಕ್ಕೆ ಹೋದರೆ ಅದು ಚೆನ್ನಾಗಿರುತ್ತೆ, ಅದರ ಸನ್ನಿವೇಶ ಏನು ತಿಳ್ಕೋಬೇಕು, ಸಾರಾಂಶ ಏನಿರುತ್ತೆ ಅವು ತಿಳ್ಕೊಬೇಕು, ಆಮೇಲೆ ಯಾವ ಸಂದರ್ಭದಲ್ಲಿ ಹುಡ್ತು ಆ ಥರ ತಿಳ್ಕೊಬೇಕು. ಹೀಗೆ ಸಂಶೋಧನೆ ಮಾಡ್ತಾ 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 ನಾನು ಆಳಕ್ಕೆ ಇಳಿದು ಹೋಗ್ಬಿಟ್ಟೆ. ಯಾವಾಗ ನೋಡಿದ್ರೆ ನನ್ನ ಮಹಾರಾಜ ಕಾಲೇಜ್ ಸೆಂಟನರಿ ಹಾಲ್ನಲ್ಲಿ ಕೂತ್ಕೊಂಡು ಏನೋ ಪುಸ್ತಕ ಓದೋದು, ಕತೆ ಓದೋದು, ಅಥವಾ ಈ ಎಲ್ಲರ ಪ್ರೋಗ್ರಾಮ್ಗೆ ಹೋದಾಗ ಯಾರು ನಿಲ್ಗಾರ ಹಾಡಿದ್ದು ರೆಕಾರ್ಡ್ ಮಾಡ್ಕೊಂಡ್ಬಂದು ಅಲ್ಲಿ ಕೂತ್ಕೊಂಡು ಕೇಳೋದು, ಈ ಥರದ್ದು ನನಗೆ ಹವ್ಯಾಸ ಬೆಳೀತಾ ಹೋಯಿತು. ಆಮೇಲೆ ಜೆನ್ನಿಯವರು ನನ್ನ ಪ್ರತಿಭೆಯನ್ನು ಗುರುತಿಸಿ ಬೇರೆ ಬೇರೆ ನಾಟಕಗಳಿಗೆಲ್ಲ ನನ್ನನ್ನು ಮ್ಯೂಸಿಕ್ ಪಿಟ್ಟಿಗೆ ಹಾಕ್ಕೊಂಡ್ರು. ಆಮೇಲೆ ನಮ್ಮ ನಿರಂತರ ತಂಡದಿಂದ ಕೂಡಲ ಸಂಗಮ ಅಂದ್ಬಿಟ್ಟು ಒಂದು ನಾಟಕ, ಆ ನಾಟಕ ಈಗಲೂ ಒಂದು 150-200 ಶೋ ಆಗಿದೆ, ಅದರಲ್ಲಿ ಭಾಗವಹಿಸ್ತಾ ಈಗ ನಾನೇ ಆ ನಾಟಕದ ಮುಖ್ಯ ಪಾತ್ರಧಾರಿ ಕೂಡಲ ಸಂಗಮ ಅಂತ ನಾನೇ ಅದು ಮಾಡ್ತಾಯಿದ್ದೀನಿ. ಆಮೇಲೆ ನಮ್ಮ ಮಂಡ್ಯ ರಮೇಶ್ ಅವ್ರದ್ದು ನಟನ ಸಂಸ್ಥೆ, ಅಲ್ಲಿ ಚಾಮಚಲುವೆ ಅಂದ್ಬಿಟ್ಟು ಒಂದು ನಾಟಕ, ಅದು ಕೂಡ ಒಂದು 250 ಪ್ರದರ್ಶನ ಆಯಿತು. ಆ ನಾಟಕಕ್ಕೆ ನಾನೇ ಮ್ಯೂಸಿಕ್ ಮಾಡಿದ್ದೆ, ಅದು ಒಂದು 250-300 ಶೋ ಆಯಿತು. ಆಮೇಲೆ ಸಿಂಗಾಪುರ್ನಲ್ಲೂ ಅದು ಪ್ರದರ್ಶನ ಆಯಿತು, ಅಲ್ಲಿಗೂ ಹೋಗಿ ಮಾಡಿದ್ವಿ. ಆಮೇಲೆ ಶರೀಫ ನಾಟಕ ಭಾಳ ಒಳ್ಳೆ, ಅದಕ್ಕೆ ನಾನೇ ಮ್ಯೂಸಿಕ್ ಮಾಡಿದ್ದೆ. ಆಮೇಲೆ ನಾನು ಈ ಥರ ಬೇರೆ ಬೇರೆ ನಿರ್ದೇಶಕರು, ಜಂಬೆಯವರು, ಬಸವಲಿಂಗಯ್ಯವರು, ಜೆನ್ನಿಯವರು, ಮಂಡ್ಯ ರಮೇಶ್ ಅವರು, ಹೀಗೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಕೂಡ ನಿರ್ದೇಶನ ಮಾಡಬೇಕು ಅನ್ನಿಸ್ತು. ಆಗ ನಾನು ನನ್ನ ಅರ್ಕಲ್ಗೂಡಿಗೆ ಹೋಗಿ ಕಳೆದ 7 ವರ್ಷಗಳಿಂದ ಅಲ್ಲಿಯ ಮಕ್ಕಳಿಗೆ, ನಾವು ಇಲ್ಲಿ ಏನು ಕಲ್ತಿದ್ದು, ಅಲ್ಲಿ ಪಟ್ಟಣದ ಮಕ್ಕಳಿಗಾದರೆ ಇಲ್ಲಿ ರಂಗಾಯಣ ಇದೆ, ಅವರು ಈ ನಾಟಕ ಕಲಿಬೋದು, ಅಥವಾ ಬೇರೆ ಬೇರೆ ರಂಗತಂಡಗಳಿದೆ, ಅಲ್ಲಿ ಹೋಗಿ ಕಲಿಬೋದು. ನಮ್ಮ ಹಳ್ಳಿ ಮಕ್ಕಳಿಗೆ ಏನೂ ಇಲ್ಲ. ಹಂಗಾಗಿ ನಾನು ನಮ್ಮ ಊರಿಗೆ ಹೋಗ್ಬೇಕು, ಊರಿಗೆ ಹೋಗಿ ನಮ್ಮ ಮಕ್ಕಳಿಗೆ ನಾನು ಏನಾರು ಕಲಿಸ್ಬೇಕಲ್ಲ ಅಂದ್ಬಿಟ್ಟು ಕಳೆದ 7 ವರ್ಷದಿಂದ ಹಾರೋಣ ಬಾ ಮಕ್ಕಳ ಬೇಸಿಗೆ ಶಿಬಿರ ಅಂತ ಮಾಡ್ತೀನಿ. ಒಂದು 20 ದಿವಸ ಅಲ್ಲೇ ಇದ್ದು ಮಕ್ಕಳಿಗೆ, ಅಂದರೆ ಮೈಸೂರಿಂದನೇ ಅಲ್ಲಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಕ್ಕಳಿಗೆ ಹಾಡು, ನಾಟಕ, ಡ್ಯಾನ್ಸು, ಮಕ್ಕಳು ಸಂಭ್ರಮ ಪಟ್ಟೋಗ್ತಾರೆ. ಮಲ್ಲಕಂಬ, ಆಮೇಲೆ ಆ ಪೇರೆಂಟ್ಸ್ಗಳಿಗೆ, ಅಯ್ಯೋ ನನ್ನ ಮಗ ಇಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ, ಅಯ್ಯೋ ನನ್ನ ಮಗಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ನನ್ನ ಮಗ ಮಲ್ಲಕಂಬ ಹತ್ತುತ್ತಾನೆ, ಅಯ್ಯೋ ನನ್ನ ಮಗ ವೀರ್ಗಾಸ ಹಿಂಗೆ ಮಾಡ್ತಾನೆ, ನನ್ನ ಮಗ ಡೊಳ್ಳು ಕುಣ್ತ ಹಿಂಗೆ ಹೊಡಿತಾನೆ. ಅಯ್ಯೋ ಎಷ್ಟು ಆಶ್ಚರ್ಯ ಇದು, ಹೆಂಗೆ ಸ್ಕೂಲಲ್ಲಾದರೆ ಯಾವುದಕ್ಕೂ ಅವನು ಹೋಗೋದಿಲ್ಲ, ನಿಮ್ಮ ಹತ್ರ ಆದರೆ ಹೆಂಗೆ ಸರಿ ಕೇಳ್ತಾರೆ. ಅಂದರೆ ನಾವು ಈ 20-25 ವರ್ಷದಿಂದ ಒಂದು ಸ್ವಲ್ಪ ಅನುಭವ ಇರೋದ್ರಿಂದ ಮಕ್ಕಳನ್ನು ಯಾವ ರೀತಿ
ಅವ್ರನ್ನ ಮನಸ್ಸಿಗೆ ಇಷ್ಟ ಆಗೋಗಿ ನಾವು ಮಾತಾಡಿಕೊಂಡು ಅವ್ರನ್ನ ಓಪನ್ ಅಪ್ ಮಾಡಬೇಕು. ಮೊದಲು ಸ್ಕೂಲಲ್ಲಿ ಏನಾಗ್ಬಿಡುತ್ತೆ, ಮಾರ್ಕ್ಸ್ಗೆ ಅವ್ರಿಗೆ ಒತ್ತಡ ಹಾಕಿ 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 ಕ್ಲಾಸ್ ರೂಮಲ್ಲಿ ಮಾರ್ಕ್ಸ್ ಬಿಟ್ಟರೆ ಬೇರೆ ಪ್ರಪಂಚನೇ ಎಲ್ಲ ಮಾಡಿಬಿಡ್ತಾರೆ ಟೀಚರ್ಸು. ಆದರೆ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳನ್ನ ಓಪನ್ ಅಪ್ ಮಾಡ್ತಾ ಬಿಡಿಸ್ತೀವಿ. ಆ ತಂತ್ರಗಳೆಲ್ಲ ನಮ್ಗೆ ಗೊತ್ತಾಯ್ತದೆ. ನಾವು ಒಂದು ಥಿಯೇಟ್ರ್ ಗೇಮ್ ಮಾಡಿಸ್ಬಿಡ್ತೀವಿ. ಗೇಮ್ ಆಡಿಸಿದ ತಕ್ಷಣವೇ ಅವರು 2 ನಿಮಿಷಕ್ಕೆ ನಮಗೆ ಕೌಂಟ್ರ್ ಕೊಡ್ತಾ ಇರ್ತಾರೆ. ಹಂಗೆ ಕೊಟ್ಟಾಗ ಅವು ಭಾಳ ಪ್ರತಿಭಾವಂತ ಇದ್ದಾನೆ, ಆಮೇಲೆ ಶಾರ್ಪ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಇಂಥವ್ರಿಗೆ ಇಂಥ ನಾಟಕಕ್ಕೆ ಇಂಥ ಡೈಲಾಗ್ಗಳು ಕೊಟ್ಟರೆ ಇವ್ನು ಚೆನ್ನಾಗಿ ಮಾಡ್ತಾನೆ, ಯಾರು ಚೆನ್ನಾಗಿ ಹಾಡ್ತಾರೆ, ಯಾರು ಅಭಿನಯ ಮಾಡ್ತಾರೆ, ಇವೆಲ್ಲ ತಂತ್ರಗಳೆಲ್ಲ ಗೊತ್ತಾಗಿರೋದ್ರಿಂದ ಹಾಗಾಗಿ ಅರ್ಕಲಗೂಡಲ್ಲಿ ಕಳೆದ 7 ವರ್ಷಗಳಿಂದ ನನ್ನ ಮಕ್ಕಳನ್ನ ಅಲ್ಲೇ ಒಂದು ತಂಡ ಕಟ್ಟಿ ಆ ಮಕ್ಳಿಗೆ ಹಾಡು, ನಾಟಕ, ಡ್ಯಾನ್ಸ್ ಹಿಂಗೆ ಕಲಿಸ್ತಾ ನಮ್ಮೂರಲ್ಲೂ ನಾನು ಕೆಲಸವನ್ನು ಮಾಡ್ತಿದ್ದೇನೆ. ಜೊತೆಗೆ ಇಲ್ಲಿ ಮೈಸೂರಲ್ಲೂ ಕೂಡ ಬೇರೆ ಬೇರೆ ಹವ್ಯಾಸಿ ರಂಗ ತಂಡಗಳು ನಮ್ಮ ನಿಮಗೆ ವರ್ಷದಲ್ಲಿ 365 ದಿನ ಒಂದು ದಿವಸನೂ ಬಿಡುವಿಲ್ಲ, ಸಾಲ್ತಾ ಇಲ್ಲ. ಇದು ಪ್ರತಿದಿನವೂ ಈ ಥರ ಕಾರ್ಯಕ್ರಮಗಳಲ್ಲಿ ಈ ಕಡೆ ನಾಟಕ, ಈ ಕಡೆ ಜನಪದ ಸಂಗೀತ, ಈ ಕಡೆ ಜನಪದ ನೃತ್ಯ, ಇಲ್ಲ ಅಂದರೆ ನಾಟಕಗಳಿಗೆ ಸಂಗೀತ ಸಂಯೋಜನೆ, ಇಲ್ಲ ಅಂದರೆ ಯಾವುದಾದ್ರು ತರಬೇತಿ ಇಲ್ಲ ಅಂದರೆ ಯಾವುದಾರ ಕಾರ್ಯಾಗಾರ, ಹೀಗೆ ಒಂದಲ್ಲ ಒಂದು ನಾನು ಒಂದರಿಂದ ಒಂದು ಇಟ್ಕೊಂಡೇ ಇರ್ತೀನಿ. ಒಂದು ದಿವಸನೂ ಬಿಡುವಿರೋದಿಲ್ಲ. ನಾನು ಫ್ರೀ ಇದ್ದ ಟೈಮಲ್ಲಿ ಸಂಜೆ ಟೈಮು, ರಾತ್ರಿ ಟೈಮು ಬರವಣಿಗೆಗಳನ್ನು ಮಾಡ್ತಾಯಿರ್ತೀನಿ. ಅದೇ ನಾಟಕಗಳು ಬರೆಯೋದು, ಹಾಡುಗಳು ಬರೆಯೋದು, ಕತೆ ಕವನಗಳನ್ನು ಬರೆಯೋದು, ಇದನ್ನೆಲ್ಲ ರಾತ್ರಿ ಟೈಮ್ ಇಟ್ಕೊಂಡಿರ್ತೀನಿ. ಇದಕ್ಕೆಲ್ಲ ಮೂಲ ಕಾರಣ ನನ್ನ ಹೆಂಡತಿ. ಏಕೆಂದರೆ ನನ್ನ ಮದುವೆಗೆ 8 ವರ್ಷ ಆಯಿತು. ನನ್ನ ಹೆಂಡತಿ ಪುಷ್ಪ ಅಂದ್ಬಿಟ್ಟು, ನಾನು ಈ ಇದರಲ್ಲಿ ಅವ್ರಿಗೇ ಹೆಚ್ಚು ನನ್ನ ಮಗಳು ತಾನ್ಯ ಅಂದ್ಬಿಟ್ಟು, ಅವಳು 1ನೇ ಕ್ಲಾಸ್ ಈಗ ಮುಗೀತು, ಮೊನ್ನೆ 2ನೇ ಕ್ಲಾಸಿಗೆ ಸೇರಿಸ್ಬೇಕು. ನಾನು ಪ್ರತಿದಿನ ಹೋಗೋದೇ 9-10 ಗಂಟೆ ಮೇಲೆ. ಪಾಪ ನಾನು ಹೋಗಿದ ತಕ್ಷಣ ಭಾಳ ಮೃದು ಸ್ವಭಾವದವಳು ನನ್ನ ಹೆಂಡತಿ. ಅವಳದೇ ನಿಜವಾಗ್ಲೂ ಅವ್ರ ಮನೆ ಚೆನ್ನಾಗಿತ್ತು ಅಂದರೆ ವಾತಾವರಣ ನಮ್ಮ ಯಾವುದೇ ಕೆಲಸ ಮಾಡೋದಕ್ಕೂ ನಾವು ಎಲ್ಲೋದ್ರೂ ಗೆದ್ದು ಬರ್ಬೋದು. ಹಾಗಾಗಿ ನಾನು 9-10 ಗಂಟೆ ಹೋಗಲಿ, ರಾತ್ರಿ 12 ಗಂಟೆ ಹೋಗಲಿ, 3 ಗಂಟೆ ಹೋಗಲಿ, 4 ಗಂಟೆ ಹೋಗಲಿ, 5 ಗಂಟೆ ಹೋಗಲಿ, ಬಾಗಿಲು ತೆಗೆದು ಕಾಫಿ ಕುಡಿತೀರಾ, ನೀರು ಕುಡಿತೀರಾ, ನನ್ನ ಯೋಗಕ್ಷೇಮ ಎಲ್ಲ ನೋಡ್ಕೊಂಡು ನೀರು ಕುಡೀರಿ, ಮಾತ್ರೆಗಳು ತಗೊಳ್ಳಿ, ಊಟ ಮಾಡಿ, ಏನು ಮಾಡ್ತಿದ್ರಿ ಈಗ ಪ್ರತಿ ಕ್ಷಣವೂ ನನ್ನ ಬಗ್ಗೆ ಆಕೆ ನನ್ನನ್ನು ಗಮನಿಸ್ತಾ ಇರೋದ್ರಿಂದಾಗಿ ನಾನು ಈ ಥರ ಎಲ್ಲ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸಾಧ್ಯತೆಯಾಗಿದೆ. ಹಾಗಾಗಿ ಪುಷ್ಪ ನನ್ನ ಹೆಂಡತಿ, ತಾನ್ಯ ನನ್ನ ಮಗಳು, ನಾನು ದೇವಾನಂದ್ ವರಪ್ರಸಾದ್, ನಮ್ಮ 3 ಜನದ ಒಂದು ಕುಟುಂಬ, ಸಣ್ಣ ಕುಟುಂಬ. ಮೈಸೂರಿನಲ್ಲಿ ಶ್ರೀರಾಮಪುರದ ಹತ್ರ ಮನೆ ಮಾಡಿಕೊಂಡು ಈಗ ಕಳೆದ 1 ವರ್ಷದಿಂದ ನಾನು ಮೈಸೂರಿಗೆ ಶಿಫ್ಟ್ ಆಗಿದ್ದೀನಿ. ಇಲ್ಲಿವರೆಗೂ ಹಾಸನ ಅರ್ಕಲಗೂಡಲ್ಲೇ ಫ್ಯಾಮಿಲಿ ಇತ್ತು. ನಾನೇ ಹೋಗಿ ಬಂದು ವಾರಕ್ಕೆ 2 ದಿವಸ ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದೆ, ಹೋಗಿ ಬಂದು ಮಾಡ್ಕೊಳ್ತಿದ್ದೆ. ಈಗ ಮೈಸೂರಿಗೆ ಶಿಫ್ಟ್ ಆಗಿರೋದ್ರಿಂದ ನೀವು ಹೇಳಂಗೆ ಒಂದು ದಿವಸನೂ ಒಂದು ಕ್ಷಣನೂ ಬಿಡು. ಯಾಕೆಂದರೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾಯಿರ್ತೀವಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾಯಿರ್ತೀವಿ, ಬೇರೆ ಬೇರೆ ಕೆಲಸಗಳು ಮಾಡ್ತಾಯಿರ್ತೀವಿ. ಹಾಗಾಗಿ ನನ್ನ ಪುಟ್ಟ ಕುಟುಂಬ ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತಿದೆ. ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀರಾ ಸರ್. ನಿಮ್ಗೆ ಒಳ್ಳೇದಾಗಲಿ. ಇನ್ನು ಮುಂದೇನೂ ಹೀಗೆ ನಿರಂತರವಾಗಿ ನಿಮ್ಮ ಜನಪದ ರಂಗ ಸೇವೆ ನಡೀಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾಕೆಂದರೆ ಆವಾಗಲೇ ನಾನು ಹೇಳಿದೆ, ಜನಪದದವರು ಅಂದರೆ ಅದು ಯಾವುದೋ ಒಂದು ಕಲೆ ಅಥವಾ ಒಂದು ತಳಮಟ್ಟದ ಕಲೆ ಅನ್ನೋವಂಥ ಭಾವನೆಗಳು ಜಾಸ್ತಿ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಮಾನ್ಯತೆಯನ್ನು ತಂದುಕೊಡ್ತಾರೆ ನಿಮ್ಮಂಥವ್ರು, ಅಂದರೆ ಯೂಟ್ಯೂಬ್. ಹಾಗಾಗಿ ನಮ್ಮಂಥ ಜನಪದ ಕಲಾವಿದರನ್ನು ಕರೆಸಿ ನಮ್ಮ ಕಷ್ಟಗಳನ್ನು ಕೇಳಿ, ನಿಮ್ಮ ತಾಪತ್ರಗಳೇನು, ನಿಮ್ಮ ಬೆಳವಣಿಗೆ ಹೆಂಗಾಯಿತು, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಎಲ್ಲದ್ರ ಬಗ್ಗೆ, ಸಾಧನೆ ಬಗ್ಗೆ ಎಲ್ಲ ನೀವು ಕೇಳಿದ್ರಲ್ಲ, ಇದು ಇನ್ಯಾರಿಗೋ ಇನ್ಸ್ಪೈರ್ ಆಗುತ್ತೆ. ಇನ್ಸ್ಪೈರ್ ಆದಾಗ ಆಗ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗೋದಕ್ಕೆ ನೀವು ಕಾರಣ ಆಗ್ತೀರಿ. ಹೌದು, ಏಕೆಂದರೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕಂದ್ರೆ ಸಾಹಿತ್ಯ, ಸಂಸ್ಕೃತಿ, ನಮ್ಮ ಪರಂಪರೆ ಭಾಳ ಗಟ್ಟಿಯಾಗಿತ್ತು ಅಂದರೆ ಇನ್ನೊಬ್ಬನ ನಾವೊಂದು ಒಳ್ಳೆಯ ಮಂಟೇಸ್ವಾಮಿ ಹಾಡೋ, ಮಲೆ ಮಹದೇಶ್ವರನ ಹಾಡೋ ಯಾರೋ ಕೇಳಿ ಒಬ್ಬ ಕ್ರೂರಿನೂ ಕೂಡ ಮನಸೋಗ್ಬಿಡ್ತಾನೆ. ಒಬ್ಬ ಕ್ರೂರಿನೂ ಕೂಡ ಮನಸೋತು ಒಂದು ಕ್ಷಣಕ್ಕೆ ಆಹಾ ಇಂಥ ಒಳ್ಳೆಯ ಸಂಗೀತ ಕೇಳಿದೆ, ಭಾಳ ಚೆನ್ನಾಗೈತೆ ಈ ಹಾಡು ಅಂತ ಅನಿಸ್ಬಿಟ್ರೆ ನಾವು ಹಾಡಿದ್ದಕ್ಕೂ ನಾವು ಕೆಲಸ ಮಾಡ್ತಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ಹಾಗಾಗಿ ಸಂಗೀತ ಅನ್ನೋದು ಜಾನಪದ, ಅದರಲ್ಲೂ ಜಾನಪದ ಸಂಗೀತ ಅನ್ನೋದು ಭಾಳ ಸರಳವಾಗಿರುವಂಥದ್ದು, ಜನಗಳಿಗೆ ಬೇಗ ಸಿಗುವಂಥದ್ದು, ಮತ್ತು ಅದರ ಆಶಯಗಳು, ಒಳ ಅರ್ಥಗಳು ಇದು ಜನಗಳಿಗೆ ಬೇಗ ಇಷ್ಟ ಆಗ್ಬಿಡ್ತದೆ.
ಒಳ್ಳೆಯವರ ಗೆಳೆತಾನ ಕಲ್ಲು ಸಕ್ಕರೆ ಹಂಗ, ಒಳ್ಳೆಯವರ ಗೆಳೆತಾನ ಕಲ್ಲು ಸಕ್ಕರೆ ಹಂಗ, ಕುಲಾರ ಗೆಳೆತಾನ ಮಾಡಿದರ, ಕುಲಾರ ಗೆಳೆತಾನ ಮಾಡಿದರೆ ನನ್ನ ಕಂದ, ಸಲಾದ ಮಾತು ಬರುತ್ತಾವ, ಸಲಾದ ಮಾತು ಬರುತ್ತಾವ, ಸಲಾದ ಮಾತು ಬರುತ್ತಾವ. ನೋಡಿ ಈ 3 ಲೈನು ಒಳ್ಳೆಯವ್ರ ಗೆಳೆತನ ಮಾಡಪ್ಪ ಅಂತ ನಮ್ಮ ಮಕ್ಕಳಿಗೆ ಹೇಳುವಂಥ ಆಶಯದ ಹಾಡುಗಳು. ಅದೇ ರೀತಿ ಇವತ್ತಿನ ದಿವಸಗಳಲ್ಲಿ ನಮ್ಮ ಮದುವೆ ಆದ ಹೆಣ್ಣುಮಕ್ಕಳಿಗೆ ಒಂದು ಲಾಲಿಪದ ಅಂದರೆ ಗೊತ್ತಿಲ್ಲ, ದೂರಿ ಪದ ಅಂದರೆ ಗೊತ್ತಿಲ್ಲ, ಮಕ್ಕಳು ರಚ್ಚೆ ಹಿಡಿದಾಗ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನಮಗೆ ನಮ್ಮ ತಾಯಿಯರೆಲ್ಲ ಲಾಲಿಪದಗಳನ್ನು ಹೇಳ್ತಿದ್ರು. ದೂರಿ 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 ಕಂದ, ದೂರಿ ಮಗುವೆ ಯಾರ ಮಗನು, ಈ ಥರ ಹಾಡುಗಳನ್ನ ಹೇಳ್ತು ಅಂದರೆ ಇಡೀ ನಮಗೆ ನನ್ನ ತಂದೆ ಯಾರು, ತಾಯಿ ಯಾರು, ನಮ್ಮ ಕುಟುಂಬ ಯಾರು, ನಮ್ಮ ದೊಡ್ಡಪ್ಪ ಯಾರು, ಚಿಕ್ಕಪ್ಪ ಯಾರು, ಎಲ್ಲರೂ ಪರಿಚಯ ಆಗ್ತಾ ಹೋಗ್ತಾಯಿದ್ರು ಆ ಹಾಡುಗಳು ಎಲ್ಲ. ಇವತ್ತಿನ ದಿವಸ ಮಕ್ಳಿಗೆ ನಾನು ಸಮಾಧಾನಕ್ಕೆ ಮಾಡೋಕ್ಕೆ ಬರ್ದೇನೆ ಮೊನ್ನೆ ನಮ್ಮ ಗೆಳೆಯಂಗೆ ಮಗು ಆಯಿತು. ನಿಮ್ಮದೇ ಮಗು ಇತ್ಕೊಳ್ಳಿ ಅಂತ ಕೊಟ್ಟರೆ ಅವನಿಗೆ ಮಗುಗೆ ಇಳ್ತ್ಕೊಳ್ಳೋಕೆ ಬರ್ತಿಲ್ಲ, ಭಯ ಅಂದರೆ ಭಯ ಆಯಿತು. ಅವನಿಗೆ ಮಾತಾಡಿಸಿ ಅಂತ ನರ್ಸ್ಗಳು ಹೇಳ್ತಾಯಿದ್ರೆ ಏನು ಅಂದರೆ ಮಕ್ಕಳನ್ನು ಯಾವ ರೀತಿ ಮಾತಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇವತ್ತಿನ ಇದಕ್ಕೆ. ಅದೇ ನಮ್ಮ ತಾಯಿ ನಾವೆಲ್ಲ ಜಾನಪದ ಪರಿಸರದಲ್ಲೇ ಬಂದಿದ್ದರಿಂದಾಗಿ ಅಲ್ಲೇ ಒಂದು ದೂರಿ ಮಗು ಹಿಂಗೆ ಹಾಡಿಸ್ತಾ ಆಡ್ತಾ ಲಾಲಿ ಸುವಾಲಿ ಹಿಂಗೆ ಮಕ್ಕಳನ್ನು ಆ ಇದರಲ್ಲಿ ಹಾಡಿದಾಗ ಕೇಳ್ತಾ ಹೋಗುತ್ತೆ ಮಗು, ಓ ಏನೋ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ ಮಗುನೂ ಕೂಡ. ಹಾಗಾಗಿ ನಾನು ಶಿಬಿರಗಳ ಎಲ್ಲ ಜನಪದ ಗೀತೆಗಳ ಶಿಬಿರ ಎಲ್ಲ ಬರ್ತಿರ್ತೀನಿ. ಅಲ್ಲಿ ಈ ಥರದ ಹಾಡುಗಳನ್ನ ಜಾಸ್ತಿ ಹೇಳ್ಕೊಡೋದು. ನಮ್ಮ ಸೋ ಎನ್ನೀರೇ ಮದುವೆ ನಡೀತಿರ್ತದೆ, ಇವತ್ತು ಶೋಭನೆಗಳೇ ನಿಂತೋಗ್ಬಿಟ್ಟಿದೆ, ಶೋಭನೆ ಹಾಡುಗಳು. ಸೋ ಎನ್ನೀರೇ ಶೋಭಾನೆ ಎನ್ನೀರೇ, ಶೋಭಾನೆ ಹೇಳಾನ ಬನ್ನಿ ಸೊಬಗೇನ್ ಮುತ್ತೈದೇರ, ರಾಗ ಪಡಾನ ಬನ್ನಿ ರವಣೀರ, ಸೋ ಎನ್ನೀರೇ ಶೋಭಾನ ಎನ್ನೀರೇ, ಈ ಥರ ಹಾಡುಗಳು. ಕಲ್ಯಾಣವೇ ಗೌರಿ ಕಲ್ಯಾಣವೇ, ಕಲ್ಯಾಣವೇ ಗೌರಿ ಕಲ್ಯಾಣವೇ, ಒಂಟೆಯ ನೇರಿ ಬರುವ ಚತುರನ ನೋಡಿರೆ, ಚತುರ ಕಾಣವ್ವ ನನ್ನ ಮಗ, ಕಲ್ಯಾಣವೇ ಗೌರಿ ಕಲ್ಯಾಣವೇ. ಈ ಥರ ಶಿಬಿರಗಳು ಮಾಡಿದಾಗ ಈ ಥರದ ಹಾಡುಗಳು. ಆಮೇಲೆ ಮಕ್ಕಳು ಆವಾಗಲೇ ಹೇಳ್ತಿದ್ದಾನೆ ರಚ್ಚೆ ಹಿಡ್ದಾಗ, ಅಳಬ್ಯಾಡ ನನ್ನ ಕಂದ ನಾನು ಪ್ಯಾಟೆಗೋಗಿ ಬತ್ತೀನಿ, ಅಳಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬತ್ತೀನಿ, ಸಂತೆಗೋಗಿ ಬತ್ತೀನಿ, ಸಂತೆಗೋಗಿ ಬತ್ತೀನಿ, ನಿನಗೆ ಹಸ್ರಿ ನಂಗಿ ತತ್ತೀನಿ, ಅಳಬ್ಯಾಡ ನನ್ನ ಕಂದ, ಅಳಬ್ಯಾಡ ನನ್ನ ಕಂದ ನಾನು ಪ್ಯಾಟೆಗೋಗಿ ಬತ್ತೀನಿ, ಪ್ಯಾಟೆಗೋಗಿ ಬತ್ತೀನಿ, ನಿನಗೆ ಬೊಂಬಾಯಿ ಮಿಠಾಯಿ ತತ್ತೀನಿ, ಬೊಂಬಾಯಿ ಮಿಠಾಯಿ ತತ್ತೀನಿ, ನಿನಗೆ ಗೊಂಬೆಯನ್ನು ತತ್ತೀನಿ, ಅಳಬ್ಯಾಡ ನನ್ನ ಕಂದ, ಅಳಬ್ಯಾಡ ನನ್ನ ಕಂದ ನಾನು ಸಂತೆಗೋಗಿ ಬತ್ತೀನಿ. ಈ ಸಮ್ಮರ್ ಕ್ಯಾಂಪ್ಗಳಲ್ಲೆಲ್ಲ ಈ ಥರ ಹಾಡುಗಳನ್ನ ಹೇಳ್ಕೊಟ್ಟಾಗ ಮಕ್ಕಳು ಅಯ್ಯೋ ಈ ಥರದ್ದೆಲ್ಲ ಹಾಡಿದೀಯ ಅವು ಈಗ ನಾನು ಗ್ರೂಪ್ಗಳಿದೆಯಲ್ಲ ಖುಷಿಯಾಗಿ ಕಲ್ತ್ಕೊತಾರೆ. ಆಮೇಲೆ ಆ ಸೊಗಡು, ಆ ಟ್ಯೂನು, ರಿದಮ್ಮು ಎಲ್ಲ ಭಾಳ ಕ್ಯಾಚಿಯಾಗಿರೋದ್ರಿಂದ ಗೊಂಬೆ ಹಿಡ್ಕೊಂಡು ಅವೇ ಆಟಾಡಿಸ್ತಿದ್ದೆ ಮಕ್ಕಳು. ಗೊಂಬೆ ಹಿಡ್ಕೊಂಡು ಆಟಾಡಿಸ್ತಿರೋದನ್ನೆಲ್ಲ ಗ್ರೂಪ್ಗೆಲ್ಲ ಹಾಕ್ತಿರ್ತಾರಲ್ಲ ನೋಡಿ ನನಗೆ ಭಾಳ ಸಂತೋಷ ಆಗುತ್ತೆ. ಹಾಗಾಗಿ ಜಾನಪದ ಹಾಡುಗಳನ್ನು, ನೃತ್ಯಗಳನ್ನು ಇವತ್ತು ತಲೆಮಾರಿಗೆ ನಾವು ತಲುಪಿಸುವಂಥದ್ದು ನಮ್ಮೆಲ್ಲರ ಮುಖ್ಯವಾದಂತಹ ಒಂದು ಗುರಿ. ಹಾಗಾಗಿ ನಮ್ಮದೇ ಒಂದು ತಂಡ ಏಕತಾರಿ ಸಾಂಸ್ಕೃತಿಕ ಸಂಘಟನೆ ಅಂತ ಮಾಡಿಕೊಂಡು ಕಳೆದ 10 ವರ್ಷಗಳಿಂದ ನಾಡಿನಾದ್ಯಂತ ಬೇರೆ ಬೇರೆ ಕವಿಗಳು, ಕಾವ್ಯಗಳು, ಆಮೇಲೆ ಹೋರಾಟದ ಹಾಡುಗಳು, ನೃತ್ಯಗಳು, ತರಬೇತಿಗಳು, ಶಿಬಿರಗಳು ಈ ಥರ ಮಾಡಿಕೊಂಡು ನಾವು ಏಕತಾರಿ ಮೂಲಕ 100 ಕಲಾವಿದರುಗಳ ಜೊತೆ ಅವ್ರಿಗೂ ಅವಕಾಶಗಳನ್ನು ಕೊಡ್ತಾ, ನಿರ್ದೇಶನ ಮಾಡ್ತಾ, ಹಾಡು ಹೇಳ್ತಾ, ಕಲಾವಿದರಾಗಿ ರೂಪಿಸ್ತಾ ನಾವು ಕೆಲಸವನ್ನು ಮಾಡ್ತಿದ್ದೇವೆ. ನಮ್ಮ ಏಕತಾರಿ ಸಂಘಟನೆಯಲ್ಲಿ ಇವತ್ತು ಭಾಳ ದೊಡ್ಡ ದೊಡ್ಡ ಕಲಾವಿದರಾಗಿ ಇವತ್ತು ಹುಟ್ಕೊಂಡು ಬೇರೆ ಬೇರೆ ಅವ್ರದ್ದೇ ಕ್ಷೇತ್ರದಲ್ಲಿ ಅವರೆಲ್ಲ ಕೆಲಸ ಮಾಡ್ತಿದ್ದರನ್ನು ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಏಕತಾರಿಗೆ ತಂಡದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಕಲಾವಿದರಿಗೂ ನಿಮ್ಮ ಮೂಲಕ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಮಾತಾಡುವಷ್ಟೇ ನಿರರ್ಗಳವಾಗಿ ಅವರು ಜನಪದ ಗೀತೆಗಳನ್ನು, ಪದಗಳನ್ನು ಹೇಳ್ತಾಯಿದ್ರು. ತುಂಬ ಸಂತೋಷ ಆಗ್ತಾಯಿತ್ತು.
ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಈ ಸಂಚಿಕೆಯನ್ನು ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇಲ್ಲಿವರೆಗೂ ನಮ್ಮ ಒಂದು ಸ್ಟುಡಿಯೋಗೆ ಬಂದು ಅವರ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ನಮಗೆ ಬಿಡುವು ಮಾಡಿಕೊಂಡು ಸಂದರ್ಶನ ಕೊಟ್ಟಿದ್ದಕ್ಕಾಗಿ ನಿಮ್ಮ ಪರವಾಗಿ ಮತ್ತು ನನ್ನ ಪರವಾಗಿ ದೇವಾನಂದ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ದೇವಾನಂದ ವರಪ್ರಸಾದ್ ವರ. ಇನ್ನೊಂದ್ಸರಿ ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮಗೋಸ್ಕರ ಬಿಡುವು ಮಾಡಿಕೊಂಡು ಬಂದು ಅವರ ಒಂದು ಮನದ ಮಾತುಗಳನ್ನು ನಮ್ಮೊಡನೆ ಹಂಚಿಕೊಂಡ ದೇವಾನಂದ ವರಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳನ್ನು ನಿಮ್ಮ ಪರವಾಗಿ ಹಾಗೂ ನನ್ನ ಪರವಾಗಿ ಅರ್ಪಿಸ್ತೀನಿ. ಧನ್ಯವಾದಗಳು. ನನ್ನನ್ನು ಇಷ್ಟೊತ್ತು ಕೂರಿಸ್ಕೊಂಡು ಅಮೋಘಂ ಯೂಟ್ಯೂಬ್ ಚಾನಲ್ ಮೂಲಕ ಜನರಿಗೆ ಪರಿಚಯ ಮಾಡಿಸಿದ್ದಕ್ಕಾಗಿ ನನಗೂ ಈ ಮೂಲಕ ಮೇಡಮ್ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಮೇಡಮ್.